ಹಾಯ್ ಹೆಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ರುಚಿ ಬೈ ಭವ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ಅಕ್ಕಿ ಪಾಯಸ ಮಾಡ್ತಾ ಇದ್ದೀನಿ. ಟ್ರೆಡಿಷನಲ್ ರೆಸಿಪಿಗೆ ಮಾಡರ್ನ್ ಟಚ್ ಕೊಡ್ತಾ ಇದ್ದೀನಿ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ನೋಡ್ಕೊಳ್ಳೋಣವಾ? ಹಾಲು 1 ಲೀಟರು, 100 ಗ್ರಾಮ್ ಬಾಸ್ಮತಿ ಅಕ್ಕಿ, 100 ಗ್ರಾಮ್ ಖೋವಾ, ಬಾದಾಮಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ, ಚಕ್ಕೆ ಲವಂಗ. ಇದಕ್ಕೆ ಏಲಕ್ಕಿ ಬಳಸೋ ಹಾಗಿಲ್ಲ, ಚಕ್ಕೆ ಲವಂಗನೇ ಬಳಸಬೇಕು. ಕಸ್ಟರ್ಡ್ ಮಿಲ್ಕ್ 100 ml ತೊಗೊಂಡಿದ್ದೀನಿ, 100 ಗ್ರಾಮ್ ಶುಗರ್ ತೊಗೊಂಡಿದ್ದೀನಿ, ಕೇಸರಿನ ನೆನೆಸಿಟ್ಕೊಂಡಿದ್ದೀನಿ ಹಾಲಲ್ಲಿ, ಮತ್ತು ಚಿರೋಂಜಿ ಬೀಜ ಅಂತ ಸಿಗುತ್ತೆ, ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸ್ಟವ್ ಹಚ್ಕೊಳ್ಳಿ, ದಪ್ಪ ತಳ ಬಾಣಲಿ ಇಟ್ಕೊಳ್ಳಿ, 1 ಲೀಟ್ರ್ ಹಾಲು ಹಾಕ್ತಾ ಇದ್ದೀನಿ. ಅಕ್ಕಿನ ಮಿಕ್ಸಿಲಿ ಜಸ್ಟ್ ರವೆ ಥರ ಪುಡಿ ಮಾಡ್ಕೋಬೇಕು, ನುಣ್ಣಗೆ ರುಬ್ಕೊಳ್ಳೋ ಹಾಗಿಲ್ಲ, ಇಷ್ಟ ಆದರೆ ಸಾಕಾಗುತ್ತೆ. ನೋಡಿ, ಈ ಥರ ತರಿಯಾಗಿರಬೇಕು. ಮತ್ತು ಚಕ್ಕೆನ ಲವಂಗನ ಪುಡಿ ಮಾಡಿ ಇಟ್ಕೊಳ್ಳಿ, ತುಂಬ ನೈಸ್ ಬೇಡ, ದಪ್ಪ ದಪ್ಪ ಪುಡಿ ಮಾಡಿ ಇಟ್ಕೊಂಡು ಈ ಥರ ಬಟ್ಟೆ ಒಳಗೆ ಹಾಕಿ ಗಂಟಾಕಿ ಇಟ್ಕೊಂಡು ಹಾಲೊಳಗೆ ಹಾಕಿ, ಇದೇ ಈ ಸ್ವೀಟ್ಗೆ ಟೇಸ್ಟ್ ಕೊಡೋದು. ಈಗ ಅಕ್ಕಿ ಹಾಕ್ಕೊಳ್ಳೋಣವಾ? ಹಾಲು ಚೆನ್ನಾಗಿ ಕುದಿಬೇಕು, ಆಮೇಲೆ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಒಂದು 5 ರಿಂದ 8 ನಿಮಿಷ ಇದು ಬೇಯಬೇಕು. ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟ್, ಇದು ಟೇಸ್ಟ್ ಮಾಡಿ ನೋಡಿ. ನಾನು ಇದು ನೈವೇದ್ಯಕ್ಕೆ ಮಾಡಿದ್ದೆ ನಿನ್ನೆ, ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ರೆಸಿಪಿನ. ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ. ಕೈ ಆಡ್ತಾನೆ ಇರಬೇಕು, ಇಲ್ಲ ತಳ ಹಿಡಿದ್ಬಿಡುತ್ತೆ. ನೆಕ್ಸ್ಟ್ ಕೇಸರಿ ಹಾಕೋತಾ ಇದ್ದೀನಿ. ನಾನು ಕೇಸರಿ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ, ಇದ್ರೆ ಹಾಕೊಂಡು, ಇಲ್ಲ ಕ್ಲಿಕ್ ಮಾಡಿ. ಕಂಡೆನ್ಸ್ ಮಿಲ್ಕು ಮತ್ತು ಸಕ್ಕರೆ ಹಾಕೋತಾ ಇದ್ದೀನಿ. ಒಳ್ಳೆ ಮಿಕ್ಸ್ ಕೊಡಿ. ಕಂಡೆನ್ಸ್ ಮಿಲ್ಕು ಮತ್ತು ಸಕ್ಕರೆ ಚೆನ್ನಾಗಿ ಬೆತ್ಕೋಬೇಕಿತ್ತು ಒಳಗಡೆ. ನೋಡಿ, ಸ್ವೀಟ್ ರೆಡಿ ಇದೆ, ತುಂಬ ಚೆನ್ನಾಗಿರುತ್ತೆ ಇದು. ಎಲ್ಲರೂ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.